ಶಾಂತಿಯ ಬೀಡು ಅಂತಾನೆ ಕರೆಸಿಕೊಳ್ಳುವಂತ ಕರ್ನಾಟಕ ಈಗ ಬೇರೆ ಹೆಸರನ್ನ ಪಡೆದುಕೊಳ್ಳೋ ನಿಟ್ಟಿನಲ್ಲಿ ತಂದಿಟ್ಟಿದ್ದೀರಾ. ಬೆಂಗಳೂರು ವಿಚಾರದಲ್ಲಂತೂ ಈಗಾಗಲೇ ಕಳಂಕ ತಂದಿಟ್ಟಾಗ್ಬಿಟ್ಟಿದೆ ಪ್ರಪಂಚದಾದ್ಯಂತ. ಇನ್ನು ಕರ್ನಾಟಕಕ್ಕೂ ತಂದಿಡುವಂತ ಖುಷಿ ನಿಮ್ಗೆ ಇರಬೇಕು ಅನ್ನೋದಾದ್ರೆ ಇಡುವಂತ ಪ್ರಯತ್ನವನ್ನ ಮಾಡ್ತೀರಾ ನಿಮ್ಮ ಕುರ್ಚಿಯ ಗಲಾಟೆದಲ್ಲಿ ಎರಡೂ ಪಕ್ಷಗಳಲ್ಲೂ ಕೂಡ. ಅಲ್ಲಿ ಅಧ್ಯಕ್ಷಗಿರಿಗೆ, ಇಲ್ಲೂ ಅಧ್ಯಕ್ಷಗಿರಿ, ಜೊತೆಗೆ ಮುಖ್ಯಮಂತ್ರಿ ಗುರಿಗೆ. ಇದರ ಪರಿಣಾಮವಾಗಿ ಕರ್ನಾಟಕ ಏನಾಗ್ತಾ ಇದೆ, ಇದರ ಅರಿವಾದರೂ ಸರ್ಕಾರಕ್ಕೆ ಇದೆಯೋ ನನಗೆ ಗೊತ್ತಿಲ್ಲ. ಬೀದರ್ ರಾಬರಿ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಈ ಹೊತ್ತಲ್ಲೇ ದಕ್ಷಿಣ ಕನ್ನಡದಲ್ಲೂ ಬ್ಯಾಂಕ್ ದರೋಡೆ ನಡೆದಿದೆ. ಇವತ್ತು ಮಧ್ಯಾಹ್ನ ಉಳ್ಳಾಲದ ಕೆಸಿ ರೋಡ್ನಲ್ಲಿರುವಂಥ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಕಚೇರಿಯಲ್ಲಿ ಭಾರೀ ದರೋಡೆ ನಡೆದಿರೋದು. 5 ಡಕಾಯಿತರು ಬರ್ತಾರೆ. ಕೇವಲ 6 ನಿಮಿಷದಲ್ಲಿ ಬಂದೂಕನ್ನು ತೋರಿಸಿ 11 ಲಕ್ಷ ನಗದು ಸೇರಿ 10 ರಿಂದ 12 ಕೋಟಿ ಮೌಲ್ಯದ ಚಿನ್ನಾಭರಣಗಳನ್ನು ದೋಚಿ ಪರಾರಿಯಾಗಿದ್ದಾರೆ. ಈಗ ಬರ್ತಾ ಇರುವಂಥ ನನಗೆ ಮಾಹಿತಿ ಪ್ರಕಾರ ಆ 11 ಲಕ್ಷದಲ್ಲಿ 7 ಲಕ್ಷ ತಗೊಂಡೋಗಿದ್ರೆ 4 ಲಕ್ಷ ಅಲ್ಲೇ ಉಳ್ಕೊಂಡಿರೋದೆ ಅನ್ನುವಂಥ ಮಾಹಿತಿ ಇದೆ. ಇನ್ನೂ 6 ಕೋಟಿಯ ಚಿನ್ನಾಭರಣಗಳು ಕೂಡ ಅಲ್ಲೇ ಇವೆ, ಅವನ್ನು ತಗೊಂಡು ಹೋಗಕ್ಕೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮಧ್ಯಾಹ್ನ 1 ಗಂಟೆ 10 ನಿಮಿಷಕ್ಕೆ ಫಿಯೇಟ್ ಕಾರ್ನಲ್ಲಿ ದುಷ್ಕರ್ಮಿಗಳು ಬರ್ತಾರೆ. 3 ಜನ ನಡ್ಕೊಂಡು ಹೋಗ್ತಾರೆ, ಕಾರ್ ಹಿಂದೆ ಇರುತ್ತೆ. 3 ಜನ ಆದಮೇಲೆ ಇನ್ನೊಬ್ಬನ ನಡ್ಕೊಂಡು ಹೋಗ್ತಾನೆ. ಅಲ್ಲಿರುವಂಥ ನಗದು ಜೊತೆಗೆ ಚಿನ್ನ ಎಲ್ಲವನ್ನ ತಗೊಂಡು ಕೇವಲ 6 ನಿಮಿಷದಲ್ಲಿ 1 ಗಂಟೆ 16 ನಿಮಿಷಕ್ಕೆ ಅಲ್ಲಿಂದ ಕಾಸರಗೋಡು ಕಡೆಗೆ ಎಸ್ಕೇಪ್ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಅವರ ಚಲನವನ್ನ ಎಲ್ಲವೂ ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ತಲ್ಪಾಡಿ ಟೋಲ್ನಲ್ಲಿ 150 ರೂಪಾಯಿ ಶುಲ್ಕವನ್ನು ಪಾವತಿಸಿ ಮುಂದೆ ಸಾಗಿದ್ದಾರೆ. ಕಾರಣ ಯಾಕೆ ಅಂತಂದರೆ ಕಾರ್ಗೆ ಫೇಕ್ ನಂಬರನ್ನು ಪ್ಲೇಟ್ ಬಳಸಿರೋದು ಪೊಲೀಸ್ ತನಿಖೆಯಲ್ಲಿ ಈಗ ಬಯಲಾಗಿದೆ. ಹಾಗಾಗಿ ಅಲ್ಲಿ ಫಾಸ್ಟ್ ಟ್ಯಾಗ್ ಕೂಡ ಅದಕ್ಕೆ ಇರಲಿಲ್ಲ, ವರ್ಕೌಟ್ ಆಗಿಲ್ಲ. ಈಗ ಇಡೀ ಘಟನೆ ಸಿನಿಮೆಯ ರೀತಿಯಲ್ಲಿ ನಡೆದಿದೆ. ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಪೊಲೀಸರು ತನಿಖೆ ನಡೆಸಿದ್ದಾರೆ. ಅಂದಹಾಗೆ ಕಾರ್ಯಕ್ರಮ ನಿಮಿತ್ತ ಮಂಗಳೂರಿಗೆ ಬಂದಿದ್ದ ಸಿಎಂಗೆ ಭದ್ರತೆ ಒದಗಿಸೋಕೆ ಹೆಚ್ಚಿನ ಪೊಲೀಸರನ್ನು ನಿಯೋಜಿಸಲಾಗಿತ್ತು. ಡಕಾಯಿತರು ಇದನ್ನೇ ಅವಕಾಶ ಬಳಸಿಕೊಂಡಿದ್ದಾರೆ. ಅಲ್ಲದೆ ಬ್ಯಾಂಕ್ ಪಕ್ಕದಲ್ಲಿ ಮಸೀದಿ ಇದೆ. ಮಧ್ಯಾಹ್ನ 1 ಗಂಟೆಗೆ ಸ್ಥಳೀಯ ಮುಸ್ಲಿಮರು ಶುಕ್ರವಾರದ ಪ್ರಾರ್ಥನೆಗೆ ಮಸೀದಿಗೆ ಹೋಗಿದ್ದಾರೆ. ಅವರು ಅಜಾನ್ ಕೂಗ್ತಾ ಇದ್ರು. ಆ ಸಂದರ್ಭದಲ್ಲಿ ಇವರು ಎಂಟ್ರಿ ಕೊಟ್ಟಿದ್ದಾರೆ. ಆ ಅಜಾನ್ ಕೂಗುವಂಥ ಸಂದರ್ಭದಲ್ಲಿ ಇವರು ಚೀರಾಟ ಯಾರಿಗೂ ಕೇಳಿಸಿಲ್ಲ. ಈ ಸಮಯದಲ್ಲಿ ಡಕಾಯಿತಿ ನಡೆದಿದೆ. 8 ವರ್ಷಗಳ ಹಿಂದೆ ಅದು ಶುಕ್ರವಾರವೇ ನಡೆದಿರೋದು. ಜಸ್ಟ್ ಇಮ್ಯಾಜಿನ್, ಅದು ಶುಕ್ರವಾರವೇ, ಅದು ಕೂಡ ಮಧ್ಯಾಹ್ನ ಹೊತ್ತಿನಲ್ಲಿದೆ. 1 ಗಂಟೆಗೆ ಬ್ಯಾಂಕ್ ದರೋಡೆ ಪ್ರಯತ್ನ ನಡೆದಿತ್ತಂತೆ. ಅದು ಹೇಗೆ ಅಂತಂದರೆ ಬ್ಯಾಂಕ್ನ ನಿರ್ದೇಶಕರು ಅವತ್ತು ಲೇಡಿ ಆಗಿರ್ತಾರೆ. ಅವರ ಪತಿ ಈ ಎಲ್ಲ ಎಸ್ಕೇಪ್ ಮಾಡ್ಕೊಂಡು ಬ್ಯಾಗ್ನಲ್ಲಿ ತುಂಬಿಕೊಂಡು ಹೋಗ್ತಾ ಇದ್ರಂತೆ. ಬೈಕ್ನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಯಾರೋ ಕಲ್ಲು ಹೊಡಿತಾರೆ, ಕೆಳಗಡೆ ಬೀಳ್ತಾರಂತೆ. ಬ್ಯಾಗನ್ನು ಎಸೆದ್ಬಿಟ್ಟು ಅವ್ರ ಪಾಡಿಗೆ ಅವ್ರ ಬೈಕಲ್ಲಿ ಹಿಡ್ಕೊಂಡು ಹೋಗ್ತಾರೆ. ಆಮೇಲೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಆ ಕೇಸು ಈಗ ಮುಗಿದಿದೆ. ನಾನು ಈ ಘಟನೆ ನಡೆಯುವಾಗ ನಾನು ಇರಲಿಲ್ಲ, ನಾನು ಹೆಡ್ ಆಫೀಸ್ನಲ್ಲಿದ್ದೆ. ಬಂದ ನಂತರ ನೋಡುವಾಗ 4 ನಮ್ಮದು ಸಿಬ್ಬಂದಿ ಅವರು ಬೊಬ್ಬೆ ಆಗ್ತಿದ್ದರು. ಏನಂತ ಹೇಳಿದರು ಒಂದು 4-5 ಜನ ಬಂದರು. ನಮಗೆ ಗನ್ನು ತೋರಿಸಿದರು, ಚೂರಿ ತೋರಿಸಿದರು. ತೋರಿಸಿ ನಮ್ಮನ್ನು ಸೈಡಿಗೆ ನಿಲ್ಲಿ ಕೇಳಿದರು. ಮತ್ತು ಎಲ್ಲವನ್ನು ಚಿನ್ನವನ್ನು ತೆಗೆದುಕೊಂಡು ಹೋದರು ಅಂತ. ಅಂದಾಜು ಒಂದು 8-10 ಕೋಟಿ ಚಿನ್ನ ಇರಬಹುದು. ಎಷ್ಟು 11 ಲಕ್ಷ ಹೋಗಿದೆ ಅಂತ. ಶುಕ್ರವಾರ ದಿವಸ ನಮಾಜ್ ಟೈಮ್. ಈ ರೋಡಲ್ಲಿ ಯಾರು ಆಚೆ ಈಚೆ ಹೋಗುದಿಲ್ಲ, ಎಲ್ಲ ನಮಾಜ್ ಮಾಡ್ತಾ ಇದ್ದಾರೆ. ಅದೇ ಟೈಮನ್ನು ನೋಡಿ ಬಂದದ್ದು ಅಷ್ಟೇ. ಅವ್ರು ಸೀದಾ ನಮ್ಮ ಹತ್ರ ಬಂದು ಚಾಕಿ ಇಟ್ಟು ನಿಮ್ಮ ಹತ್ರ ತೆಗಿತೇವೆ, ಕೊಲ್ತೇವೆ, ಹಾಗೆ ಹೊಡಿತೇವೆ ಅಂತೆಲ್ಲ ಮಾಡಿದ್ರು. ಒಂದು ಪ್ರಿಂಟರ್ ಎಲ್ಲ ಹೊಡೆದು ಹಾಕಿದ್ದು ಸರ್ ಅಷ್ಟೇ. ನಿಮ್ಗೇನು ಮಾಡೋದಿಲ್ಲ, ನಾವಿಲ್ಲಿದ್ದು ತಗೊಂಡು ಹೋಗ್ತೇವೆ, ನೀವು ಸುಮ್ಮನೆ ಇರಬೇಕು, ಬೊಬ್ಬೆ ಹಾಕ್ಬೇಕು. ನಾವು ಬೊಬ್ಬೆ ಹಾಕಿದ್ದೇವೆ ಫಸ್ಟ್. 3 ಮಂದಿ ಹೆಂಗಸರು ಮತ್ತೆ ಒಬ್ಬರ ಆಚಾರಿ ಮತ್ತೆ CC ಕ್ಯಾಮೆರಾ ರಿಪೇರಿ ಮಾಡಲಿಕ್ಕೆ ಬಂದಿದ್ರು ಅವರು ಸರ್. ಅವರದ್ದು ಚಿನ್ನಾಭರಣ ತೆಗೆದಿದ್ದಾರೆ, CC ಕ್ಯಾಮೆರಾ ಸರಿ ಮಾಡುವವರದ್ದು. ಮತ್ತೆ ನಮ್ದೇನು ತೆಗಿಲಿಕ್ಕೆ ಹೋಗಲಿಲ್ಲ, ಚಿನ್ನ ಅಂತ ತೆಗಿಲಿಕ್ಕೆ. 4 ಜನ ಬರ್ತಾರೆ. ಅದರಲ್ಲಿ ಒಬ್ಬ ಒಂದು ನೀಲಿ ಶರ್ಟ್ ಏನೋ ಹಾಕಿದ್ದಾನೆ, ಗೋಣಿಯನ್ನು ಎಳ್ಕೊಂಡು ಬರ್ತಾನೆ. ಅವನಿಂದ 3 ಜನ ಬಂದರೆ ಅವ್ರು ಬಾಕಿದ್ದರ ಕೈಯಲ್ಲಿ ಏನು ಉಂಟು ಅಂತೇಳಿ ನೋಡಲಿಲ್ಲ. ಮತ್ತೊಬ್ಬನ ಹತ್ರ ಒಂದು ತೊಟ್ಟಿದ್ದೆ, ಅವ ಒಂದಿಷ್ಟು ಹೊಡೆದು ಗಂಟು ಇಟ್ಕೊಂಡು ಬರ್ತಾ ತೊಟ್ಟೆಲ್ಲ. ಅದರಲ್ಲಿ ಅವ ಲಾಸ್ಟಿಗೆ ಬಂದದ್ದು. ಇವ್ರು ಕಾರಿಗೆ ಕೂತು ಮೇಲೆ ಅವ ಬಂದ. ಮಾಸ್ಕ್ ಹಾಕಿದ್ದಾರೆ, ತಲೆಗೆ ಟೊಪ್ಪಿ ಹಾಕಿದ್ದಾರೆ, ದಪ್ಪ ಆಗಿದ್ದಾರೆ. ಕಾರಿಲಿಕ್ಕೆ ಯಾರು ಇಲ್ಲ. ಮಾರ್ಗದಲ್ಲಿ ನೋಡಿದೆ, ಒಂದು ಹೂಳ ಇಲ್ಲ. ಏನಿಲ್ಲ, ಏನು ಮಾಡೋದು? ಈಗ ಉತ್ತರವಿಲ್ಲದ ಒಂದಿಷ್ಟು ಪ್ರಶ್ನೆಗಳು ಈಗ ಇಲ್ಲಿ ಎದ್ದಿದೆ. ಏನು? CCTV ರಿಪೇರಿ ವೇಳೆಯೇ ಡಕಾಯಿತರ ಎಂಟ್ರಿ ಹೇಗೆ? CCTV ಚೆನ್ನಾಗಿತ್ತಂತೆ, DVR ಅನ್ನು ಬದಲಾವಣೆಯನ್ನು ಮಾಡ್ತಾ ಇದ್ರಂತೆ. ಆ ಕಡೆಗೆ ಅಧ್ಯಕ್ಷರು ಆ ಭಾಗದಲ್ಲಿ ಇರೋದಿಲ್ಲ ಅಂತ ಇತ್ತು. ಅದಾದ ನಂತರ ಆ ಸಂದರ್ಭದಲ್ಲಿ ಇದನ್ನೂ ಕೆಲಸ ಇತ್ತು, ಬಂದರು. ಬ್ಯಾಂಕ್ ಲಾಕರ್ ಓಪನ್ ವೇಳೆಯೇ ಎಂಟ್ರಿ ಹೇಗೆ? ಬ್ಯಾಂಕ್ ಲಾಕರ್ ಯಾಕೆ ಓಪನ್ ಮಾಡಿದ್ರು? ಅಲ್ಲಿ ಆಚಾರ್ಯರನ್ನು ಕರೆಸಿದ್ರು, ಚಿನ್ನವನ್ನು ಪರಿಶೀಲನೆ ಮಾಡಬೇಕಾಗಿತ್ತು. ಹಾಗಾಗಿ ಕರೆಸಿದ್ರು. ಎಲ್ಲವನ್ನು ಓಪನ್ ಮಾಡ್ಕೊಂಡು ಗುಡ್ಡೆ ಹಾಕೊಂಡು ಕೂತಿದ್ರು. ಇವರು ಗುಡ್ಡೆಯನ್ನು ತಗೊಂಡು ಹೋಗ್ಬಿಟ್ರು. ಇವ್ರಿಗೋಸ್ಕರನೇ ರೆಡಿ ಮಾಡಿ ಇಟ್ಟಂಗಿತ್ತು. ವೆಲ್ ಪ್ಲಾನ್ಡ್ ಅನ್ನೋ ರೀತಿಯಲ್ಲಿದೆ. ಬಹಳ ಅನುಮಾನಗಳಿಗಿದೆ ಈ ವಿಚಾರದಲ್ಲಿ. ಆಮೇಲೆ ಬರೋಣ. ಸೊ ಡಕಾಯಿತಿ ವೇಳೆ ಯಾರ ಮೇಲೆಯೂ ಕೂಡ ದಾಳಿ ಇಲ್ಲ. ಹೆಂಗೆ ಸಾಧ್ಯ ಆಯಿತು? ಓಕೆ, ಬ್ಯಾಂಕ್ ಸಿಬ್ಬಂದಿಯ ಪಾತ್ರ ಏನಾದರೂ ಇದೆಯಾ? ಅನುಮಾನಗಳಿಗೆ ಎಡೆ ಇದೆ. ಸ್ಥಳೀಯ ನಿವಾಸಿಗಳ ಪಾತ್ರ ಏನಾದರೂ ಇದೆಯಾ? ಇರಬಹುದು. ಬ್ಯಾಂಕ್ಗೆ ಭದ್ರತಾ ಸಿಬ್ಬಂದಿ ನಿಯೋಜನೆ ಯಾಕೆ ಇಲ್ಲ? ಇದೆ, ಬಟ್ ಅದು ಸಂಜೆ ಅದಕ್ಕೆ ಬೀಗ ಹಾಕಿದ ನಂತರ ಬಂದು ಅಲ್ಲಿ ಸೆಕ್ಯೂರಿಟಿ ಇರ್ತಾರಂತೆ.
ಸಂಜೆ 5 ಗಂಟೆಯಿಂದ ಬೆಳಗಿನ ಜಾವ ಇದು ಓಪನ್ ಆಗುವವರೆಗೂ ಕೂಡ ಅಲ್ಲಿ ಭದ್ರತಾ ಸಿಬ್ಬಂದಿಯನ್ನು ನೇಮಕ ಮಾಡ್ತಾರೆ. ಅಲ್ಲಿಯವರೆಗೂ ಕೂಡ ಮಧ್ಯಾಹ್ನ ಇವರು ಓಪನ್ ಮಾಡಿದ ತಕ್ಷಣ ಇವ್ರ ಪಾಡಿಗೆ ಇವರಷ್ಟೇ ಇರ್ತಾರೆ. ಡ್ಯೂಟಿ ಅವರ್ಸ್ ಅಲ್ಲಿ ಇರೋದಿಲ್ಲ. ಯಾಕೆಂದ್ರೆ ಇವರೇ ಇರ್ತಾರೆ, ಇವರೇ ತುಂಬಾ ಭದ್ರತೆಯನ್ನ ಕೊಡುವಂತವ್ರು. ಹಾಗಾಗಿ ಭದ್ರತಾ ಸಿಬ್ಬಂದಿನ ನೇಮಕ ಮಾಡ್ಕೊಂಡಿಲ್ಲ. ಇಲ್ಲಿ ಬರುವಂತದ್ದು ಅನುಮಾನಗಳು ಹೇಗೆ ಬರುತ್ತೆ ಅಂತಂದ್ರೆ, ಒಂದು DVR ಅನ್ನ ಚೇಂಜ್ ಮಾಡುವಂತ ಸಂದರ್ಭದಲ್ಲಿ ಒಳಗಡೆಗೆ ಆಚಾರ್ಯ ಬಂದಾಗ ಅದನ್ನ ಚಿನ್ನಗಳನ್ನೆಲ್ಲ ತಗೊಂಡು ಇಟ್ಕೊಂಡಿದ್ದಾರೆ. ಇದೆಲ್ಲವೂ ಕೂಡ ಲಿಂಕ್ ಹೇಗಾಗತ್ತೆ, ಕಡಿಮೆ ಸಮಯದಲ್ಲಿ ಹೇಗೆ ಎಲ್ಲವನ್ನು ತಗೊಂಡು ಹೋಗಬಹುದು, ಯಾರಾದರೂ ಇನ್ಫಾರ್ಮ್ ಮಾಡಿದಾಗೆ ಸಾಧ್ಯ ಆಗುತ್ತಾ? 100% ಇನ್ಫಾರ್ಮ್ ಮಾಡಿದಾಗ್ಲೇ ಸಾಧ್ಯ ಆಗುತ್ತೆ. ಇಲ್ಲಾಂತಂದ್ರೆ ಹೇಗಾಗತ್ತೆ? ಅದನ್ನು ಒಡೆದಾಕಿ ಒಳಗಡೆ ಹೋಗಿ ಅಷ್ಟೊಂದು ಟೈಮ್ ಬೇಕಾಗೋದಿಲ್ಲ. ಅಷ್ಟೊಂದು ಜನಸಂದಣಿ ಇರುವಂಥ ಜಾಗಗಳಲ್ಲೆಲ್ಲ ಭಾಳ ಕಷ್ಟದ ಕೆಲಸ. ಬಟ್ ಈ ಅನುಮಾನಗಳು ಇಲ್ಲಿ ಹುತ್ತ ಬರ್ತಾ ಇದೆ. ಇನ್ನೊಂದು ಅನುಮಾನ ಬರ್ತಾ ಇದ್ದೀವಿ ಇದರಲ್ಲಿ. ಯಾವುದು ಗೊತ್ತಾ? ಹಿಂದೆ ನಡೆದಿರುವಂಥ ಪ್ರಕರಣ ಇದೆಯಲ್ಲ, ಅವಾಗ ಬೈಕಲ್ಲಿ ಕಳ್ಳತನಕ್ಕೆ ಯತ್ನವನ್ನ ಮಾಡಿದ್ದು, ದರೋಡೆಗೆ. ಆಗ ಅದು ಮಿಸ್ ಆಗಿತ್ತು. ಈಗೇನಾದ್ರೂ ಕಾರಿನ ರೂಪದಲ್ಲಿ ಗ್ಯಾಂಗ್ ಅನ್ನ ಕಟ್ಕೊಂಡು ದರೋಡೆಗೆ ಏನಾದ್ರೂ ಪ್ರಯತ್ನ ಮಾಡಿದಾರಾ? ಅದೇ ಟೀಮ್ ಅದು ಕೂಡ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಹಾಗೆ ಸಿಂಗಲ್ ಪರ್ಸನ್ ಈಗ ಗ್ರೂಪ್ ವೈಸ್ ಅಲ್ಲಿ ಬಂದೇನಾದ್ರೂ ಮಾಡಿದಾರ, ಅದು ಅನುಮಾನ ಇದೆ. ಕೇರಳ ಕಡೆಗೆ ಅವ್ರು ಮೂವ್ ಆಗ್ತಾ ಇದ್ದಾರೆ ಅನ್ಸುತ್ತೆ. ಯಾರ ಸಹಾಯವೂ ಇಲ್ಲದೆ, ಏನೂ ಇಲ್ಲದೆ ಈ ಮಾಹಿತಿಗಳನ್ನ ಪಡ್ಕೊಂಡು ಹೇಗೆ ಅಷ್ಟು ಸುಲಭವಾಗಿ ದರೋಡೆ ಮಾಡ್ಕೊಂಡು ಹೋಗ್ತಾರೆ? ಬಹಳ ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ. ಇದು ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಸೊ ಟೋಲ್ನಲ್ಲಿ ಮಾಹಿತಿ ಈಗ ಸಿಗ್ತಾ ಇದೆ, ಅವ್ರು ಅಲ್ಲಿಂದ ಪಾಸ್ ಆಗಿದ್ದಾರೆ ಅಂತ ಹೇಳಿ. ಸೊ ಹಾಗಾಗಿ ಆ ಅನುಮಾನದ ಮೇಲೆ ಕೇರಳಕ್ಕೆ ಹೋಗಿದ್ದಾರೆ ಅಂತಿದ್ದಾರೆ. ನೋಡೋಣ, ಈಗ ಬೀದರದ್ದು ಒಂದು ಸ್ಟೋರಿ ಇದೆಯಲ್ವಾ, ಸೊ ಅದನ್ನ ನೋಡಿದ ನಂತರ ಇನ್ನು ಉಳಿದಂತ ವಿಚಾರಕ್ಕೆ ಬರೋಣ. ಇದರಲ್ಲಿ ಕೊನೆಗೆ ಇನ್ನೊಂದು ವಿಚಾರ ಇದೆ. ಯಾಕಷ್ಟೊಂದು ಚಿನ್ನ ಅಲ್ಲಿ ಬಂತು, ಆ ಬ್ಯಾಂಕ್ನಲ್ಲಿ ಯಾಕೆ ಬಂತು? ಸಹಜವಾಗಿ ಎದ್ದೇಳುವಂತ ಪ್ರಶ್ನೆ ಅಲ್ವಾ. ದುಡ್ಡು ಹೆಂಗೆ ಬಂತು? ಅಲ್ಲಿ ಸುತ್ತಮುತ್ತಲಿರುವಂತಹದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಮರು ಇರುವಂತ ಜಾಗ, ಆ ಏರಿಯಾ. ಅಲ್ಲಿ ಸಾಮಾನ್ಯವಾಗಿ ಚಿನ್ನವನ್ನ ಜಾಸ್ತಿ ಬಳಕೆ ಮಾಡ್ತಾರೆ. ಬೇರೆ ಉಳಿದವರು ಮಾಡ್ತಾರೆ, ಇಲ್ಲ ಅಂತೇಳಿ ಅವರು ಜಾಸ್ತಿನೇ ಬಳಕೆ ಮಾಡ್ಕೊಳ್ತಾರೆ. ಉಳಿದಂತ ಸಂದರ್ಭದಲ್ಲಿ ಅದನ್ನ ಹೋಗಿಟ್ಟು ಸಾಲವನ್ನ ಪಡ್ಕೊಳ್ಳುವಂತ ಕೆಲಸ ಅಲ್ಲಿ ನಡೆಯುತ್ತೆ ಅನ್ನೋದು ನಾನು ಪಡ್ಕೊಂಡಿರುವಂತ ಮಾಹಿತಿ. ಹಾಗಾಗಿನೇ ಚಿನ್ನ ಅತಿ ಹೆಚ್ಚಾಗಿದೆ. ಈ ಸಾಲವನ್ನ ಪಡ್ಕೊಳ್ಳೋಕ್ಕೋಸ್ಕರ ಅಲ್ಲಿ ಚಿನ್ನವನ್ನ ಇಟ್ಟಿದ್ರಲ್ಲ, ಅದೇ ಚಿನ್ನ ಇದು ಕಳುವಾಗಿರೋದು. ಈಗ ಅದು ಎಲ್ಲೂ ಹೋಯ್ತು, ಹುಡುಕ್ತಾ ಇದ್ದಾರೆ. ನೋಡೋಣ, ಈ ಬೀದರ್ ಸ್ಟೋರಿ ಆದ ನಂತರ ಇನ್ನೊಂದಿಷ್ಟು ವಿಚಾರಕ್ಕೆ ಬರೋಣ, ಈ ದರೋಡೆ ವಿಚಾರಕ್ಕೆ. ಇನ್ನು ಬೀದರ್ ರಾಬರಿ ಪ್ರಕರಣದ ತನಿಖೆ ತೀವ್ರಗೊಂಡಿದೆ. ದರೋಡೆಕೋರರು ಕಳೆದ ರಾತ್ರಿ ಹೈದರಾಬಾದ್ನಲ್ಲಿ ಪೊಲೀಸರ ಕೈಗೆ ಸಿಕ್ಕಂತೆ ಸಿಕ್ಕಿ ಕೂದಲೆಳೆ ಅಂತರದಲ್ಲಿ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಹೈದರಾಬಾದ್ ಸೇರಿ ವಿವಿಧೆಡೆ ಬೀದರ್ ಪೊಲೀಸರ 8 ತಂಡಗಳ ಶೋಧ ಕಾರ್ಯ ನಡೀತಾ ಇದೆ. ದರೋಡೆಕೋರರು ಯಾರು, ಎಲ್ಲಿಯವರು ಎಂಬ ಬಗ್ಗೆ ಪೊಲೀಸರಿಗೆ ಖಚಿತ ಮಾಹಿತಿ ಸಿಕ್ಕಿದ್ದು ಅದನ್ನು ಆಧರಿಸಿ ಕಾರ್ಯಾಚರಣೆ ನಡೆಸಿದ್ದಾರೆ. ಓರ್ವ ದರೋಡೆಕೋರ ಲಕ್ನೋ ವಿವಿಯೊಂದರಲ್ಲಿ ಓದ್ತಾ ಇದ್ದ ಎನ್ನಲಾಗಿದೆ. ಶೀಘ್ರದಲ್ಲೇ ದರೋಡೆಕೋರರನ್ನ ಬಂಧಿಸುವ ವಿಶ್ವಾಸವನ್ನ ಪೊಲೀಸರು ವ್ಯಕ್ತಪಡಿಸಿದ್ದಾರೆ. ಅಂದಹಾಗೆ ನಿನ್ನೆ ಬೆಳಗ್ಗೆ 10:55 ಸುಮಾರಿಗೆ ರಾಬರಿ ನಡೆಸಿದ ದರೋಡೆಕೋರರು ಬೈಕ್ನಲ್ಲೇ ಎಸ್ಕೇಪ್ ಆಗಿದ್ರು. ಮಧ್ಯಾಹ್ನ 3 ಗಂಟೆಗೆಲ್ಲ 160 ಕಿಲೋಮೀಟರ್ ದೂರದ ಹೈದರಾಬಾದ್ ಸೇರ್ಕೊಂಡ್ರು. ಹಣದ ಪೆಟ್ಟಿಗೆ ಸಮೇತ ಬೈಕಲ್ಲಿ ಹೈದರಾಬಾದ್ ಕಡೆ ತೆರಳುವ ದೃಶ್ಯಗಳು ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಅಲ್ಲದೆ ಹೈದರಾಬಾದ್ನಲ್ಲಿ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಓಡುವ ಸಿಸಿಟಿವಿ ದೃಶ್ಯಗಳು ಕೂಡ ಸೆರೆಯಾಗಿದೆ. ಹೈದರಾಬಾದ್ ಪೊಲೀಸರು ಸಹ ಡಕಾಯಿತರ ಬೆನ್ನನ್ನ ಬಿದ್ದಿದ್ದಾರೆ. ಈ ಮಧ್ಯೆ ಡಕಾಯಿತರ ಗುಂಡೇಟಿಗೆ ಬಲಿಯಾದ ಗಿರಿ ವೆಂಕಟೇಶ್ ಅಂತ್ಯಕ್ರಿಯೆ ತಡರಾತ್ರಿ ಚಿಟ್ಟಗುಪ್ಪದ ಬೆಮ್ಮಳ ಖೇಡದಲ್ಲಿ ನೆರವೇರಿಸಿದ್ರು. ಇನ್ನೋರ್ವ ಗಾಯಾಳು ಶಿವಕುಮಾರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಹೈದರಾಬಾದ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇಂದು ಆಸ್ಪತ್ರೆಗೆ ಸಚಿವ ಈಶ್ವರ್ ಖಂಡ್ರೆ ಭೇಟಿ ಕೊಟ್ಟರು, ಅವರ ಆರೋಗ್ಯವನ್ನು ವಿಚಾರಿಸಿದರು. ಈ ಟೀಮ್ ಇಂದ 2 ಜನ ಅಕ್ಯೂಸ್ಡ್ ಅವರು 2 ವೀಲರ್ ಅಲ್ಲಿ ಹೈದರಾಬಾದ್ ಇಂದ ಬೇರೆ ಒಂದು ಕಡೆ ಹೋಗೋದಕ್ಕೆ ಅವರು ಪ್ರಯತ್ನ ಪಡ್ತಾ ಇರುವಾಗ ಅಲ್ಲಿ ಒಂದು ಶೂಟ್ ಔಟ್ ಕೇಸ್ ಅಲ್ಲಿ ಸಿಕ್ಕಿದ್ದಾರೆ ಎಂಬ ಮಾಹಿತಿ ಕೂಡ ನಮಗೆ ಕರೆಕ್ಟ್ ಆಗಿದೆ. ಹೈದರಾಬಾದ್ ಅಲ್ಲಿರುವ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಇದನ್ನು ತಿಳಿಸಿದ್ದಾರೆ. ನಮ್ಮಲ್ಲಿ ಒಂದು ಕೇಸ್ ಇದೆ, ಅಲ್ಲಿ ಒಂದು ಕೇಸ್ ಇದೆ. ಅದರಿಂದ ಇದನ್ನು ಒಂದು ಜಾಯಿಂಟ್ ಆಪರೇಷನ್ ಬಯಸುತ್ತೇನೆ. ಅವರು ಇಬ್ಬರು ಏನು ವ್ಯಕ್ತಿಗಳನ್ನ ಐಡೆಂಟಿಫೈ ಮಾಡಿದ್ದಾರೆ, ಅವ್ರನ್ನೆಲ್ಲ ಟ್ರ್ಯಾಕ್ ಮಾಡಿ ಈಗ ಅವರಿಗೆ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಬಹುಶಃ 1 or 2 days ಅಲ್ಲಿ ಅವ್ರನ್ನ ಸೆಕ್ಯೂರ್ ಮಾಡೋಂಥ ಪ್ರಯತ್ನ ನಡೀತಾ ಇದೆ. ಯಾರೋ ಒಬ್ರು ಆರ್ಮ್ಡ್ ಗಾರ್ಡ್ ಇರಬೇಕು, ಅವತ್ತೇ ಆರ್ಮ್ಡ್ ಗಾರ್ಡ್ ಇಲ್ಲ. ಅದನ್ನ ನೋಡ್ಕೊಂಡಿದ್ದು ಅವರು ಮಾಡಿ ಆ ಬಾಕ್ಸನ್ನು ಹಂಗೆ ಮೋಟರ್ ಬೈಕ್ ಮೇಲೆ ಬಾಕ್ಸನ್ನು ಇಟ್ಕೊಂಡು ಹೊರಟಿದ್ದಾರೆ. ಅಗೇನ್ ಬೀದರ್ನಲ್ಲೂ ಕೂಡ ಅದೇ ರೀತಿಯಾದಂಥ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದ್ದು. ಗನ್ ಮ್ಯಾನ್ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ನಡೆದಿರುವಂಥ ಪ್ರಕರಣ. ಮಧ್ಯಾಹ್ನ 3 ಗಂಟೆಗೆ ಹೈದರಾಬಾದನ್ನು ತಲುಪುತ್ತಾರೆ ಈ ದರೋಡೆಕೋರರು. ಬೆಳಗಿನ ಸಂದರ್ಭದಲ್ಲಿ ಇಲ್ಲಿ ನಡೆಯುತ್ತೆ, ಅದಾದ ನಂತರ ಅಲ್ಲಿಗೆ ಹೋಗಿ ತಲುಪ್ತಾರೆ. ಅಫ್ಜಲ್ಗಂಜ್ನಲ್ಲಿರುವಂತಹ ರೋಷನ್ ಟ್ರಾವೆಲ್ಗೆ ಇಬ್ಬರೂ ಕೂಡ ಭೇಟಿಯನ್ನು ಕೊಡ್ತಾರೆ. ಯಾರು? ದುಡ್ಡಿನ ಸಮೇತವಾಗಿ ಹೋಗುವಂಥವ್ರು. ಅಮಿತ್ ಕುಮಾರ್ ಹೆಸರಿನಲ್ಲಿ ರಾಯ್ಪುರಕ್ಕೆ ತೆರಳಲು ಟಿಕೆಟ್ ಅನ್ನು ಬುಕ್ ಮಾಡಿಕೊಳ್ತಾರೆ. ಅಮಿತ್ ಕುಮಾರ್ ಹೆಸರಿನಲ್ಲಿ ಇಷ್ಟೆಲ್ಲ ಮಾಡಿದ್ರೆ ಅಂದಮೇಲೆ ಅದನ್ನು ಕೂಡ ನಕಲಿನೇ ಇಟ್ಕೊಂಡಿರ್ತಾರೆ. ಬಸ್ ಸಂಜೆ 6:30ಕ್ಕೆ ಇದ್ದ ಕಾರಣ ಒಂಚೂರು ಹೊರಗಡೆಗೆ ಹೋಗ್ತಾರೆ, ಬರೋಣ ವಾಪಸ್ ಅಂತ ಹೇಳಿ. ಸೊ 6 ಹೊರಟೋಗ್ಬಿಡ್ತಾರೆ ಬಸ್ ಟಿಕೆಟನ್ನು ಬುಕ್ ಮಾಡಿಕೊಂಡು.
ಬಸ್ ಹೊರಡುವ ಸಮಯಕ್ಕೆ 2 ಬ್ಯಾಗ್ ಸಮೇತವಾಗಿ ವಾಪಸ್ ಬರ್ತಾರೆ ಇವರಿಬ್ಬರೂ ಸಹ. ತಗಲಾಕೊಳ್ಳೋದು ಎಲ್ಲಿ ಇವರು? ವಾಪಸ್ ಬಂದ ನಂತರ ಒಂದು ರಾಯ್ಪುರಕ್ಕೆ ತೆರಳುವಂಥ ಬಸ್ ಬೋಯಿನ್ಪಲ್ಲಿಯಲ್ಲಿ ನಿಲ್ಲುತ್ತೆ. ಅಲ್ಲಿ ನಿಂತ ನಂತರ ಇಳಿತಾರೆ. ಇಳಿದ ನಂತರ ದೊಡ್ಡ ಬಸ್ ಕ್ಯಾಚ್ ಮಾಡೋಕ್ಕೆ ಅಫ್ಜಲ್ಗಂಜ್ನಲ್ಲಿ ಮಿನಿ ಬಸ್ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ತದನಂತರ ಮಿನಿ ಬಸ್ಸನ್ನು ಹತ್ತಿ ಕುಳಿತುಕೊಳ್ತಾರೆ ಇಬ್ಬರು ದರೋಡೆಕೋರರು. ಇವರ ದುರಾದೃಷ್ಟನೋ ಏನೋ ಗೊತ್ತಿಲ್ಲ, ಅದೇ ಬಸ್ನಲ್ಲಿ ಬೀದರ್ ಪೊಲೀಸರು ಕೂಡ ಇಡ್ತಾರೆ. ಬಟ್ ಏನಾಗುತ್ತೆ, ಟ್ರಾವೆಲ್ಸ್ನ ಮ್ಯಾನೇಜರು ಎಲ್ಲರ ಬ್ಯಾಗನ್ನು ಪರಿಶೀಲನೆ ಮಾಡ್ತಾನೆ. ಕಾರಣ ಪೊಲೀಸರು ಒಂದಿಷ್ಟು ಸೂಚನೆ ಕೊಟ್ಟಿರ್ಬೋದು, ಒಂಚೂರು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿ. ಈ ವೇಳೆ ತಾವು ಬೀದರ್ ಪೊಲೀಸರಿಂದ ಮ್ಯಾನೇಜರ್ ಬಳಿ ಪರಿಚಯ ಮಾಡ್ಕೊಳ್ತಾರೆ, ಪೊಲೀಸರು ಅಂತ ಹೇಳಿ, ಅಲ್ಲಿರುವಂಥ ಪೊಲೀಸರು. ಇದನ್ನು ಕೇಳಿಸಿಕೊಂಡಂಥ ಇಬ್ಬರೂ ದರೋಡೆಕೋರರು ಅಲ್ಲಿಂದ ಇಳಿಯುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅವರ ಬ್ಯಾಗಲ್ಲಿ ದುಡ್ಡು ಕಾಣಿಸ್ಕೊಳ್ಳುತ್ತೆ, ಕಂತೆ ನಗದು ಪತ್ತೆ ಆಗುತ್ತೆ. ಹಾಗಾಗಿ ಅವ್ನಿಗೆ ಸೂಚನೆನೂ ಕೊಡ್ತಾರೆ ಮ್ಯಾನೇಜರಿಗೆ, ಏನಂತ, ಏನು ಮಾಡಬೇಡ ಸುಮ್ಮನೆ ಇರು ಅಂತ ಹೇಳಿ. ಸೊನ್ನೆ ಮಾಡ್ತಾರೆ, ಬಟ್ ಕೇಳಿಸ್ಕೊಳ್ಳೋದಿಲ್ಲ, ಕೆಳಗೆ ಇಳಿ ಅಂತ ಹೇಳ್ತಾರೆ. ಪೊಲೀಸರು ಹಿಡಿಯುವಂಥ ಪ್ರಯತ್ನವನ್ನು ಮಾಡಿದಂಥ ಸಂದರ್ಭದಲ್ಲಿ ಇವರು ಎಸ್ಕೇಪ್ ಆಗ್ತಾರೆ. ಸ್ಟಿಲ್ ಅಲ್ಲಿರುವಂತಹ ಮಾಹಿತಿ ಏನು ಅಂತಂದರೆ, ಅಲ್ಲೇನೋ ಗುಂಡಿನ ದಾಳಿ ಕೂಡ ನಡೆಯುತ್ತೆ, ಎಲ್ಲವೂ ಕೂಡ ಆಗುತ್ತೆ. ಉಸ್ಮಾನಿಯಾ ಆಸ್ಪತ್ರೆ ದಿಕ್ಕಿನಂತೆ ಎಸ್ಕೇಪ್ ಆಗ್ತಾರೆ, ಶೋಧ ಕಾರ್ಯ ನಡೀತಾ ಇದೆ. ಇವರೆಲ್ಲ ಉತ್ತರ ಭಾರತಕ್ಕೆಲ್ಲ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲೂ ಹೋಗಿಲ್ಲ, ಅದೇ ಭಾಗದಲ್ಲೇ ಇದ್ದಾರೆ, ಸುತ್ತಮುತ್ತಲ ಎಲ್ಲೋ ತಪ್ಪಿಸ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಅಲ್ಲಿ ಸದ್ಯಕ್ಕಿದೆ. ಬಟ್ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರ, ನನಗೆ ಪೊಲೀಸ್ ಇಲಾಖೆಗೆ ಕೇಳಬೇಕಾಗಿರುವಂಥ ಒಂದಿಷ್ಟು ಪ್ರಶ್ನೆಗಳು ಹೇಳುತ್ತೆ ದಿವ್ಯಾ. ಬ್ಯಾಕ್ ಟು ಬ್ಯಾಕ್ ಈ ಥರ ರಾಜ್ಯದಲ್ಲಿ ಆಗ್ತಾ ಇದ್ರೆ ಎಕ್ಸಾಕ್ಟ್ಲಿ ಯಾಕೆ ಸರ್ಕಾರಗಳು ಈ ವಿಚಾರದಲ್ಲಿ ಡಿನ್ನರ್ ಮೀಟಿಂಗನ್ನು ಬೇರೆದಕ್ಕೆಲ್ಲ ಮಾಡೋಕ್ಕಾಗತ್ತೆ ನಿಮಗೆ? ಆ ಕುರ್ಚಿ ಎಳೆಯೋಕ್ಕೆ, ಈ ಕುರ್ಚಿ ಎಳೆಯೋಕ್ಕೆಲ್ಲ. ಇಂತಹ ವಿಚಾರದಲ್ಲಿ ಒಂದು ಏನಾಗ್ತಾ ಇದೆ ನಮ್ಮ ರಾಜ್ಯದಲ್ಲಿ, ಯಾವ ಮಾಡೆಲ್ ಅನ್ನ ನಾವು ಕ್ರಿಯೇಟ್ ಮಾಡ್ತಾ ಇದೀವಿ ರಾಜ್ಯದಲ್ಲಿ, ಅಟ್ಲೀಸ್ಟ್ ಅದೊಂದು ಸಭೆ ಆದರೂ ಆಗ್ಬೇಕಲ್ವಾ? ಅದರಿಂದ ಏನೋ ಆಗ್ಬಿಡುತ್ತೆ ಅಂತಲ್ಲ, ಇವರೇನೋ ಸಭೆ ಮಾಡಿದ ತಕ್ಷಣ ಎಲ್ಲ ನಿಂತು ಬಿಡುತ್ತೆ ಅಂತಲ್ಲ, ಅಲರ್ಟ್ ಆಗಲ್ವಾ? ಯಾಕೆ? ಒಂದು ಪ್ರಶ್ನೆ. ಈಗ ಸಹಜವಾಗಿ ಇದರಲ್ಲಿ ಉಟ್ಕೊಳ್ಳುವಂಥದ್ದು ನಿಮಗೆ ಮಂಗಳೂರಲ್ಲೂ ಗನ್ ಕಾಣಿಸ್ಕೊಳ್ತು, ಬೀದರಲ್ಲೂ ಕೂಡ ಗನ್ ಕಾಣಿಸ್ಕೊಳ್ತು, ಬಿಜಾಪುರದ ಇನ್ನೊಂದು ಸುದ್ದಿ ಬರುತ್ತೆ, ಅಲ್ಲೂ ಕೂಡ ಗನ್ ಕಾಣಿಸ್ಕೊಳ್ತು. ಎಲ್ಲಿಂದ ಬರ್ತಾ ಇವೆ ಗನ್ಗಳು? ಪಿಸ್ತೂಲ್ಗಳನ್ನು ಎಲ್ಲಿಂದ ತರ್ತಾ ಇದ್ದಾರೆ? ಮಾರಕಾಸ್ತ್ರಗಳನ್ನಂತೂ ಕಂಡು ಕಡೆಲ್ಲ ಸಿಗ್ತಾ ಇದೆ ಬಿಡಿ, ಅದಕ್ಕೆ ಯಾರು ಹೇಳೋರು ಕೇಳೋರು ಇಲ್ದಂಗೆ ಆಗ್ಬಿಟ್ಟಿದೆ. ಮುಂಚೆ ಬಿಹಾರ ಭಾಗಗಳಿಂದ ಇವೆಲ್ಲ ಪಿಸ್ತೂಲ್ಗಳು ಬರ್ತಾ ಇದ್ದು, ಕಂಟ್ರಿ ಮೇಡ್ ಅಂತ ಹೇಳಿ ಕರೀತಾರೆ, ಕಂಟ್ರಿ ಮೇಡ್ ಪಿಸ್ತೂಲ್ಸ್ಗಳನ್ನು. ಈಗ ಅದು ಆಕ್ಚುಲಿ ಮಧ್ಯಪ್ರದೇಶದಲ್ಲಿ ಜಬಲ್ಪುರ್, ಇನ್ನೊಂದು ಕಡೆಗೆ ಧಾರಲ್ಲಿ, ಈ ಹಲವು ಒಂದು 4-5 ಡಿಸ್ಟ್ರಿಕ್ಟ್ಗಳಿದ್ದಾವೆ ಅಲ್ಲಿ. ಆ ಭಾಗದಲ್ಲಿ ಹೆಚ್ಚಿನ ರೀತಿಯಾದಂಥ ಈ ಪಿಸ್ತೂಲ್ಗಳನ್ನು ರೆಡಿ ಮಾಡಿ ಸರಬರಾಜಾಗ್ತಾ ಇವೆ. ಆ ಕಡೆಗೆ ಪಂಜಾಬ್ಗೆ ಹೋಗುತ್ತೆ, ಈ ಕಡೆಗೆ ಮಹಾರಾಷ್ಟ್ರ ಕಡೆಗೆ ಬರುತ್ತೆ, ಕರ್ನಾಟಕದ ಬಾರ್ಡರ್ಗಳಲ್ಲೆಲ್ಲ ಬರ್ತಾ ಇದೆ, ಈ ಕಡೆಗೆ ಆಂಧ್ರ ತೆಲಂಗಾಣದ ಕಡೆಗೆಲ್ಲ ಹೋಗ್ತಾ ಇದೆ, ಛತ್ತೀಸ್ಗಢ ಕಡೆಗೆ ಹೋಗ್ತಾ ಇದೆ. ಇವೆಲ್ಲ ಭಾಗಗಳು, ಖಾಂಡ್ವಾ ಅಂತ ಇದೆ, ಪರ್ವಾನಿ ಅಂತ ಇದೆ, ಬುರಾನ್ಪುರ್ ಅಂತ ಇದೆ, ಇವೆಲ್ಲ ಮಧ್ಯಪ್ರದೇಶದಲ್ಲಿ ಹೆಚ್ಚಿನ ರೀತಿಯಾದಂಥ ಇಲ್ಲಿಗಲ್ ಪಿಸ್ತೂಲ್ಸ್ಗಳನ್ನು ರೆಡಿ ಮಾಡುವಂತಹ ಜಾಗಗಳಿವೆಲ್ಲ. ಜನಕ್ಕೆ ಬರುತ್ತೆ, ಅಷ್ಟೆಲ್ಲ ಗೊತ್ತಿದ್ರು ಅಲ್ಲಿ ಹೋಗಿ ರೇಡ್ ಮಾಡೋದಲ್ವಾ ಸರ್ ಅಂತ ಹೇಳಿ. ರೇಡ್ ಮಾಡೋದಲ್ವಾ ಸರ್? ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಹೇಗೆ ಯಾವ ರೀತಿ ತಯಾರು ಮಾಡ್ತಾರೆ ಅನ್ನೋದು ಕೆಲವೊಂದಿಷ್ಟು ಇನ್ನೂ ಗೌಪ್ಯವಾಗಿದೆ, ಅದು ಸಿಗ್ತಾ ಇಲ್ಲ. ಬಟ್ ಕೇಸ್ಗಳನ್ನು ಪ್ರತಿ ಬಾರಿಯೂ ಹಾಕ್ತಾ ಇದೆ. ಈಗ ನನಗಿರುವಂಥ ಪ್ರಶ್ನೆ, 100% ಅಂತೂ ಪಿಸ್ತೂಲ್ಗಳನ್ನು ನಿಲ್ಸಕ್ಕಾಗಲ್ಲ ಇಲ್ಲಿಗಲ್ ಆಗಿರೋದನ್ನು. ಅಟ್ಲೀಸ್ಟು ಒಂದು ಭಯ ಆದರೂ ಹುಟ್ಕೊಳ್ಬೇಕಲ್ಲ, ಪಿಸ್ತೂಲನ್ನು ತೆಗಿತೀನಿ ಅಂತಂದಾಗ ಆ ಭಯ ಯಾವಾಗ ಬರಬೇಕು? ಪೊಲೀಸರು ಸ್ಟ್ರಿಕ್ಟ್ ಆದಾಗ ಮಾತ್ರ ಸಾಧ್ಯ. ಪೊಲೀಸರ ಗನ್ ಸೌಂಡ್ ಮಾಡಿದಾಗ ಅವರ ಗನ್ನು ಸೌಂಡ್ ಆಗಲ್ಲ, ಯಾರು ದರೋಡೆಕೋರದ್ದು. ಪೊಲೀಸರ ಗನ್ ಸೌಂಡ್ ಮಾಡದೇ ಇದ್ದಾಗ ದರೋಡೆಕೋರರ ಗನ್ಗಳು ಸೌಂಡ್ ಆಗಕ್ಕೆ ಶುರು ಆಗುತ್ತೆ, ಅವರು ಅಬ್ಬರಿಸ್ತಾರೆ. ಇದನ್ನ ಪೊಲೀಸರು ಅರ್ಥ ಮಾಡ್ಕೊಳ್ಬೇಕು. ಆವಾಗ ಪೊಲೀಸರ ಗನ್ಗಳು ಹಿಂದೆ ಸೌಂಡ್ ಮಾಡ್ತಾ ಇದ್ವು. ಈಗಿರುವಂಥ ಪೊಲೀಸರಿಗೆ ಗನ್ನು ಸುಮ್ಮನೆ ಆಯುಧ ಪೂಜೆಯಲ್ಲಿ ಇಟ್ಟುಬಿಟ್ಟು, ಪೂಜೆ ಮಾಡಿಬಿಟ್ಟು ಒಂದು ಇಟ್ಕೋ, ಅಲ್ಲಿ ಹೋಗಿ ಸರೆಂಡರ್ ಮಾಡು, ಇಟ್ಕೊಂಡು ಬಾ, ಓಡಾಡು, ಇಷ್ಟೇ ಆಗೋಗ್ಬಿಟ್ಟಿದೆ ನಿಮ್ಮದು. ಸೌಂಡ್ ಮಾಡಿ ಒಂಚೂರು, ಅವಾಗವಾಗ ಸುಮ್ಮನೆ ಪೂಜೆ ಮಾಡೋಕ್ಕೆ ಇಟ್ಟಿಲ್ಲ ಅದನ್ನು. ಎರಡನೇದು, ಗಡಿ ಜಿಲ್ಲೆಯಲ್ಲಿರುವಂಥ ಪೊಲೀಸರಿಗೆ ತರಬೇತಿ ಕರೆಕ್ಟಾಗಿ ಇದೆಯಾ ಇಲ್ವಾ ಅನ್ನೋದು ನನಗೆ ಅನುಮಾನ. ಬೇಸಿಕ್ ಆಗಿರೋದು, ಕನಿಷ್ಠ ಬೇಸಿಕ್ ಆಗಿದೆಯಲ್ಲ ಅಂಥೇಳಿ. ಇಂಥ ಪ್ರಕರಣ ಗಡಿ ಭಾಗದಲ್ಲಿ ಆಗಿದೆ ಅಂತಂದಾಗ ಫಸ್ಟ್ ತಲೆಯಲ್ಲಿ ಬರಬೇಕಾಗಿರುವಂಥದ್ದೇನು? ಫಸ್ಟ್ ನಾಕಾಬಂದಿ ಹಾಕ್ಕೊಳ್ಳಿ ಅಂತ ಹೇಳಬೇಕು, ಚೆಕ್ ಪೋಸ್ಟ್ಗಳನ್ನು ಫಸ್ಟು ಅಲರ್ಟ್ ಮಾಡ್ಕೊಳ್ಳಿ ಅಂತ ಹೇಳಬೇಕು. ಅವನು 150-160 ಕಿಲೋಮೀಟರ್ ಬೈಕಲ್ಲಿ ಆರಾಮಾಗಿ ತೊಗೊಂಡು ಹೋಗ್ತಾನೆ, ನಮ್ಮ ರಾಜ್ಯ ದಾಟ್ಕೊಂಡು ಇನ್ನೊಂದು ರಾಜ್ಯಕ್ಕೆ ಹೋಗ್ತಾನೆ ಅಂತಂದ್ರೆ ಎಲ್ಲಿದೆ ನಾಕಾಬಂದಿ, ಎಲ್ಲಿದೆ ಚೆಕ್ ಪೋಸ್ಟು? ಹೂ ಇಸ್ ದಟ್ ಆಫೀಸರ್? ಯಾಕದನ್ನ ಅಲರ್ಟ್ ಮಾಡಲಿಲ್ಲ ನೀವು? ಯಾಕದನ್ನ ಬ್ರೇಕ್ ಹಾಕಲಿಲ್ಲ? ಸಾಮಾನ್ಯವಾಗಿ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ಸ್ಗಳು, ಹೋಗುವಂಥ ವೆಹಿಕಲ್ಸ್ಗಳನ್ನೆಲ್ಲ ಚೆಕಿಂಗ್ ನಡೆಯುತ್ತೆ. ಇಂಥ ಘಟನೆಗಳಾದಾಗ ಯಾವ ಅಲರ್ಟ್ನೆಸ್ಸು ಕಾಣಿಸ್ತಿಲ್ಲ ಪೊಲೀಸರದ್ದು.
ತಿಂದುಂಡು ಎಲ್ಲ ಹೋದ್ಮೇಲೆ ಇವ್ರು ಹುಡ್ಕೊಂಡು ಓಡಾಡ್ತಾ ಇದ್ದಾರಂತೆ. ಎರಡನೇದು, ನಾನು ಹಿರಿಯ ಪೊಲೀಸ್ ಆಫೀಸರ್ನೊಬ್ಬರನ್ನು ಕೇಳ್ತಾ ಇದ್ದೆ, ಏನು ಸರ್ ಈ ರೀತಿಯ ಕೃತ್ಯಗಳು ನಡೀತಾ ಇದೆ ಅಂತೇಳಿ. ಅವ್ರು ಹೇಳ್ತಾ ಇದ್ರು, ಅರುಣ್, ಹಿಂದೆ ಇದ್ದಂಥ ದರೋಡೆ ಗ್ಯಾಂಗ್ಗಳೇನಿದೆಯಲ್ಲ ಅವೆಲ್ಲ ಸೈಲೆಂಟ್ ಆಗಿವೆ. ಅವೆಲ್ಲ ಈಗ ಯಾವುದಕ್ಕೆ ಬಿದ್ದಿದ್ದಾರೆ ಅಂತಂದರೆ ಸೈಬರ್ ಕ್ರೈಮ್ಗಳ ವಿಚಾರಕ್ಕೆ ಬಿದ್ದಿದ್ದಾರೆ ಅವರು. ಅದರಲ್ಲಿ ಸುಲಭ ದುಡ್ಡು ಮಾಡ್ಕೊಳ್ಳೋದು. ಹಾಗಾಗಿ ಅವರು ಆ ದಾರಿಯನ್ನು ಹಿಡಿದಿದ್ದಾರೆ. ಈಗ ಕಾಣಿಸ್ಕೊಳ್ತಾ ಇರೋದು ಯಾರು ಪ್ರೊಫೆಷನಲಿಸ್ಟ್ಗಳ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಇವರು. ಈಗ ಒಂದು 2-3 ತಿಂಗಳು ಇಲ್ಲ, ಈ ರೀಸೆಂಟಾಗಿ ಬಂದಂಗೆ ಕಾಣಿಸ್ತಾ ಇದೆ ಇವರು. ಅವರು ಬಿಹೇವಿಯರ್, ಯಾಕಂದರೆ ಪೊಲೀಸರಿಗೆ ಗೊತ್ತಾಗುತ್ತೆ ಅವರ ಬಿಹೇವಿಯರಿಂದನೇ ಒಂದು ಪ್ರೊಫೆಷನಲಿಸ್ಟ ಅಥವಾ ಈಗ ಹೊಸದಾಗಿ ಎಂಟ್ರಿ ಕೊಟ್ಟಿದ್ದಾನೆ ಅಂತ ಹೇಳಿ. ಅದರ ಆಧಾರದ ಮೇಲೆ ಹೇಳ್ತಾ ಇದ್ರು ಅವರು. ಯಾಕೋ ಹೊಸಬರ ರೀತಿಯಲ್ಲಿ ಕಾಣಿಸ್ತಾ ಇದೆ, ಇದೊಂದು ಗ್ಯಾಂಗ್ ಅಲರ್ಟ್ ಆದಂಗಿದೆ ಅನ್ನೋ ಮಾತನ್ನು ಅವ್ರು ಆಡ್ತಾ ಇದ್ರು. ಸೊ ಹಾಗಾಗಿ ಈ ವಿಚಾರದಲ್ಲಿ ಪತ್ತೆ ಹಚ್ಚುವಂಥದ್ದು ಪೊಲೀಸರಿಗೆ ಏನು ಕಷ್ಟ ಆಗಲಿಕ್ಕಿಲ್ಲ. ಪ್ರೊಫೆಷನಲಿಸ್ಟ್ಗಳೇ ಎಷ್ಟೆಷ್ಟೋ ತಪ್ಪು ಮಾಡಿದಾಗ ಹೆಂಗೆಂಗೂ ಹುಡುಕಾಕಿದ್ದಾರೆ. ಇವ್ರನ್ನೇನು ಕಷ್ಟ ಅಲ್ಲ, 1-2 ದಿನಗಳ ಟೈಮ್ ತಗೊಳ್ಬೋದು. ಬಟ್ ಯಾಕೆ ದರೋಡೆಗೆ ಇಳಿತಾ ಇದ್ದಾರೆ ಜನ, ಯುವ ಸಮುದಾಯ ಯಾಕೆ ಇಳಿತಾ ಇದೆ? ಫಸ್ಟ್ ನಮಗೆ ಎಲ್ಲರೂ ಹೇಳೋದೇ ನಿರುದ್ಯೋಗ ರೀ, ಅದಕ್ಕೆ ಹಿಂಗೆಲ್ಲ ಎಳೆದಿದ್ದಾರೆ. ಇನ್ನೂ ಒಂದಿದೆ, ಅತಿ ಬೇಗ ನಾನು ದುಡ್ಡು ಮಾಡ್ಕೊಳ್ಬೇಕು, ಅತಿ ಬೇಗ ನಾನು ಶ್ರೀಮಂತ ಆಗಿರಬೇಕು ಅಂತ ಹೇಳಿ. ಯಾಕಂದರೆ ಶೋ ಆಫ್ ಮಾಡೋರನ್ನ ತುಂಬ ನೋಡ್ಬಿಟ್ಟಿರ್ತಾರೆ. ದುಡ್ಡು ಬೇಕು ಅನ್ನುವಂಥ ಹಪಾಹಪಿ ಹುಟ್ಕೊಂಡ್ಬಿಟ್ಟಿದೆ. ಸಾಲ ಮಾಡಿರ್ತಾರೆ, ಸಾಲ ತೀರ್ಸಕ್ಕಾಗದು ಒದ್ದಾಡ್ತಿರ್ತಾರೆ. ಅದಕ್ಕೇನಾದರೂ ಒಂದು ದಾರಿ ಹುಡ್ಕೊಳ್ಬೇಕು, ಇಂಥದನ್ನು ಹುಡುಕ್ತಾರೆ. ಆನ್ಲೈನ್ ಗೇಮ್ ಬೆಟ್ಟಿಂಗ್ಗಳನ್ನು ಮಾಡ್ಕೊಂಡು ಕಷ್ಟ ಅನುಭವಿಸಿರ್ತಾರೆ, ಅದಕ್ಕೆ ಇಳಿದಿರ್ತಾರೆ. ಜೂಜು, ಹೀಗೆ ಅನೇಕ ಕಾರಣಗಳಿದೆ ಇವರೆಲ್ಲ ದರೋಡೆಗಿಳಿಯೋಕ್ಕೆ. ಇವುಗಳನ್ನು ಒಂದೊಂದಾಗಿ ಮಟ್ಟ ಹಾಕುವಂಥ ಕೆಲಸವನ್ನು ಮಾಡಿದಾಗಲೇ ಇವೆಲ್ಲ ನಿಲ್ಲಕ್ಕಾಗತ್ತೆ. ಬಟ್ ಕರ್ನಾಟಕಕ್ಕೆ ಒಂದು ಕಪ್ಪು ಚುಕ್ಕೆ ಇಡುವಂಥ ಕೆಲಸವನ್ನು ದಯವಿಟ್ಟು ಸರ್ಕಾರದವರು ಮಾಡಬೇಡಿ. ಬೇಗ ರಿಯಾಕ್ಟ್ ಮಾಡೋದನ್ನು ಕಲ್ತ್ಕೊಳ್ಳಿ. ನಿಮ್ಮ ಕುರ್ಚಿ ವಿಚಾರ ಆಮೇಲೆ ಇರಲಿ, ಫಸ್ಟು ಬೇಗ ರಿಯಾಕ್ಟ್ ಮಾಡಿ. ಹೇಗೆ ರಿಯಾಕ್ಟ್ ಮಾಡ್ತೀರಾ ಅನ್ನೋದನ್ನು ನಾಳೆ ನೋಡ್ತೀವಿ, ಯಾವ ರೀತಿ ರಿಯಾಕ್ಟ್ ಮಾಡ್ತೀರಾ ಅಂತ ಹೇಳಿ. ಇದರ ನಡುವಲ್ಲೇ ವಿಜಯಪುರ ಜಿಲ್ಲೆಯಲ್ಲಿ ಖತರ್ನಾಕ್ ಮುಸುಕು ಗ್ಯಾಂಗ್ ಹಾವಳಿಯನ್ನ ಇಟ್ಟಿದೆ. ಒಂದೇ ವಾರದಲ್ಲಿ 3 ಕಡೆ ಅಟ್ಟಹಾಸವನ್ನ ಮೆರೆದಿದ್ದಾರೆ. ನಿನ್ನೆ ತಡರಾತ್ರಿ ವಿಜಯಪುರದ ಜೈನಾಪುರ ಬಡಾವಣೆಯಲ್ಲಿ ಸಂತೋಷ್ ಎಂಬುವರ ಮನೆಗೆ ನುಗ್ಗಿದಂತಹ 4 ದರೋಡೆಕೋರರು ಮಾಂಗಲ್ಯದ ಸರ ದೋಚಿದ್ರು. ತಡೆಯಲು ನೋಡಿದ ಸಂತೋಷ್ಗೆ 3 ಬಾರಿ ಚಾಕುವಿನಿಂದ ಇರಿದು ಎಸ್ಕೇಪ್ ಆಗಿದ್ರು. ವಿಷಯ ತಿಳಿದ ಪೊಲೀಸರು ತಕ್ಷಣ ಕಾರ್ಯಾಚರಣೆ ನಡೆಸಿ ನಗರದ ಬೆಂಗಳೂರು ಟೋಲ್ ಬಳಿ ಅಡ್ಡಗಟ್ಟಲು ನೋಡಿದ್ದಾರೆ. ಆದರೆ ದರೋಡೆಕೋರರು ತಪ್ಪಿಸಿಕೊಳ್ಳಲು ನೋಡಿದಾಗ ಪೊಲೀಸರು ಗುಂಡು ಹಾರಿಸಿದ್ದಾರೆ. ಅದರಲ್ಲಿ ಒಂದು ಗುಂಡು ದರೋಡೆಕೋರನೊಬ್ಬನ ಕಾಲಿಗೆ ಬಿದ್ದಿದೆ. ಉಳಿದ 3 ಬೈಕ್ನಲ್ಲಿ ಎಸ್ಕೇಪ್ ಆಗಿದ್ದಾರೆ. ಸಿಕ್ಕಿಬಿದ್ದ ದರೋಡೆಕೋರನನ್ನ ಮಧ್ಯಪ್ರದೇಶ ಮೂಲದ ಮಹೇಶ್ ಅಂತ ಗುರುತಿಸಿದ್ದಾರೆ. ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಆತನಿಂದ ಮಾಹಿತಿ ಸಂಗ್ರಹಿಸಲು ಪೊಲೀಸರು ಪ್ರಯತ್ನಿಸ್ತಾ ಇದ್ದಾರೆ. ಪರಾರಿಯಾದ 3 ದರೋಡೆಕೋರರ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಪುರದಲ್ಲಿ ಒಂದು ಆಕ್ಟಿವ್ ಗ್ಯಾಂಗು ಆಪರೇಟ್ ಆಗ್ತಾ ಇತ್ತು. ರಾತ್ರಿ ಹೊತ್ತು ಮನೆಗಳಿಗೆಲ್ಲ ಹೋಗಿ ವೆಪನ್ಸ್ಗಳನ್ನ ತೋರಿಸಿ ಹೆದರಿಸಿ ಬೆದರಿಸಿ ಅವ್ರ ಹತ್ರ ಇದ್ದಂಥ ವಸ್ತುಗಳನ್ನು ತೊಗೊಂಡು ಹೋಗ್ತಾ ಇತ್ತು. ಏನೋ ಒಂದು ಮನೆಗೆ ಹೋಗಿ ಗಂಡನ ಮೇಲೆ ಅಂತ ದಬ್ಬಿ ಮಾಡಿ ಹೆಂಡತಿ ಮಾಂಗಲ್ಯ ಸರನ್ನ ಕಿತ್ಕೊಂಡು ಹೋಗಿದ್ರು. ಸೊ ಪೊಲೀಸರು ಲಾಸ್ಟ್ 1 ವೀಕಿಂದ ಎಲ್ಲ ಕಡೆಯಿಂದ ಆಪ್ರೇಟ್ ಮಾಡ್ತಾ ಇದ್ರು. ನಿನ್ನೆ ರಾತ್ರಿ ದಿನ ಕನಕದಾಸ ಬಡಾವಣೆ ಏನಿದೆ ಅಲ್ಲಿ ಸೈಟ್ ಆಗಿದ್ದಾರೆ. ಒಂದು ಬೈಕನ್ನು ತೊಗೊಂಡು 4 ಜನ ಒಂದೇ ಬೈಕಲ್ಲಿ ಅಪ್ಸ್ಕೊಂಡಾಗ್ತಿರ್ಬೇಕಾದ್ರೆ ಅವನು ಬೆಳಿಗ್ಗೆ 5:15 ಸೈಟ್ ಆಗಿದ್ದಾನೆ ವಿತ್ ವೆಪನ್. ಇನ್ನು ಈ ಸರಣಿ ದರೋಡೆ ಕೊಲೆ ಪ್ರಕರಣಗಳ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ಕಿಡಿಕಾರಿದೆ. ಏನು, ರಾಜ್ಯದ ಗಡಿ ಜಿಲ್ಲೆಗಳನ್ನೇ ಗುರಿಯಾಗಿಸಿಕೊಂಡು ಜಾಲವೊಂದು ವ್ಯವಸ್ಥಿತವಾಗಿ ಈ ಘಟನೆಗಳು ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದು ಅರಾಜಕತೆ ಉಂಟಾಗಿರೋದನ್ನು ಸಾಕ್ಷೀಕರಿಸುತ್ತಿದೆ ಅಂತ ವಿಜೇಂದ್ರ ಅವರು ಕಿಡಿಕಾರಿದ್ದಾರೆ. ಕರ್ನಾಟಕ ಅಂದರೆ ಮಾಫಿಯಾಗಳು, ಅತ್ಯಾಚಾರಿಗಳು, ಡಕಾಯತರು ಹಾಗೂ ಭಯೋತ್ಪಾದಕರಿಗೆ ಸುರಕ್ಷಿತ ತಾಣ ಎಂಬ ಸಂದೇಶ ರವಾನೆ ಆಗ್ತಾ ಇದೆ. ಸಿಎಂ ಈ ಕೂಡಲೇ ಗೃಹ ಇಲಾಖೆ ಮೇಲೆ ನಿಯಂತ್ರಣ ಸಾಧಿಸಿ ಪರಿಣಾಮಕಾರಿ ಕ್ರಮ ತಗೋಬೇಕು ಅಂತ ಆಗ್ರಹಿಸಿದ್ದಾರೆ. ಆದರೆ ಈ ಆರೋಪವನ್ನು ಸಚಿವ ಚಲುವರಾಯಸ್ವಾಮಿ ತಳ್ಳಿ ಹಾಕಿದ್ದಾರೆ. ಅಂಕಿಅಂಶ ತೆಗೆದುಕೊಂಡು ನೋಡಿ ಅಂತ ಸವಾಲು ಹಾಕಿದ್ದಾರೆ. ಕಳೆದ ಕೆಲವು ದಿನಗಳಿಂದ ನಡೀತಾ ಇರ್ತಕ್ಕಂಥ ಘಟನೆಯನ್ನ ನೀವು ಮೆಲುಕು ಹಾಕೋದಾದ್ರೆ, ಈ ದೇಶದ್ರೋಹಿಗಳು ಏನಿದ್ದಾರೆ ಇವ್ರನ್ನ ಮಟ್ಟ ಹಾಕ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಹಾಗಾಗಿ ಯಾರು ಏನ್ ಬೇಕಾದ್ರೂ ಮಾಡ್ಬೋದು. ಒಂದ್ ರೀತಿ ನಮ್ಮ ರಾಜ್ಯದಲ್ಲಿ ಕಾನೂನು ಯಾವುದು ಕೂಡ ಇಲ್ಲ. ಗೃಹ ಸಚಿವರು ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ತುಷ್ಟೀಕರಣದ ರಾಜಕಾರಣದ ನೀತಿಗಳು ಏನು ಅನುಸರಿಸ್ತಾ ಇದ್ದಾರೆ, ಇದರ ಪರಿಣಾಮನೇ ಈ ರೀತಿ ಘಟನೆಗಳು ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ. ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ತಗೊಳ್ಳೋದಕ್ಕೂ ಕೂಡ ತಯಾರಿಲ್ಲ. ಈ ಸರ್ಕಾರದ ತುಷ್ಟೀಕರಣ ನೀತಿಯಿಂದಾಗಿ ರಾಜ್ಯದಲ್ಲಿ ಅಪರಾಧ ಪ್ರಕರಣಗಳು ಜಾಸ್ತಿ ಆಗ್ತಿದೆ ಅಂತ ವಿಜೇಂದ್ರ ಅವರು ಹೇಳಿದ್ದಾರೆ ಸರ್. ಎಲ್ಲ ಅಂಕಿಅಂಶಗಳ ಪ್ರಕಾರ ನಮ್ಮ ಸರ್ಕಾರದಲ್ಲೇ ಎಲ್ಲವೂ ನಿಯಂತ್ರಣ ಆಗಿರೋದು. ಇನ್ಸಿಡೆಂಟ್ಗಳು ನಡಿಬಾರದು ಅಂತ ನಮ್ಮ ಉದ್ದೇಶ. ಮಾನ್ಯ ಮಂತ್ರಿಗಳೇ, ಅಂಕಿಅಂಶಗಳನ್ನು ನೋಡ್ಕೊಂಡು ಕೂತ್ಕೊಳ್ಳುವಂಥ ಸಮಯ ಇದಲ್ಲ. ಅವರನ್ನು ಕಂಪೇರ್ ಮಾಡ್ಕೊಳ್ಳಿ, ಇವರನ್ನು ಕಂಪೇರ್ ಮಾಡ್ಕೊಳ್ಳಿ, ಅವ್ರದ್ದಿದ್ದಾಗ ಆಗಿತ್ತು, ಇವ್ರದ್ದಿದ್ದಾಗ ಆಗಿತ್ತು ಅಲ್ಲ ಇದು. ನಾನು ಆಗೇನು ಹೇಳ್ತಾ ಇದ್ದೀನಿ, ಪಕ್ಷಾತೀತವಾಗಿ, ಮಾನ್ಯ ವಿಜೇಂದ್ರ ಅವ್ರಿಗೂ ಹೇಳ್ತಾ ಇರೋದು, ಪಕ್ಷಾತೀತವಾಗಿ ನಿಟ್ಟಿನಲ್ಲಿ ಸಲಹೆಗಳನ್ನು ಕೂಡ ವಿರೋಧ ಪಕ್ಷಗಳು ಕೊಡಬೇಕು ಈ ನಿಟ್ಟಿನಲ್ಲಿ. ಕಾರಣ ಇದು ರಾಜ್ಯದ ವಿಚಾರ, ರಾಜ್ಯಕ್ಕೆ ಬರ್ತಾ ಇರುವಂಥ ಕಳಂಕದ ವಿಚಾರ. ರಾಜಕೀಯ ಮಾಡಕ್ಕೆ ಹೋಗ್ಬೇಡಿ ಇದರಲ್ಲಿ, ರಾಜಕೀಯ ಬೆರೆಸಕ್ಕೆ ಹೋಗ್ಬೇಡಿ ಇದರಲ್ಲಿ. ಸರ್ಕಾರವೂ ಅಷ್ಟೇ,
ನಿಮ್ದೇನೋ ಜಗಳ ಇರ್ಬೋದು, KPC ಅಧ್ಯಕ್ಷರಾಗಬೇಕು, ಮುಖ್ಯಮಂತ್ರಿ ಆಗಬೇಕು, ಅವ್ರು ನಿಲ್ಲಿಸಬೇಕು, ಇವ್ರ ಮಂತ್ರಿ ಮಾಡಬೇಕು, ಅದೆಲ್ಲ ಬದಿಗಿಡಿ. ಫಸ್ಟ್ ರಾಜ್ಯಕ್ಕೆ ಬರ್ತಾ ಇರುವಂಥ ಕಳಂಕವನ್ನು ನಿಲ್ಲಿಸೋ ಕೆಲಸಕ್ಕೆ ಮುಂದಾಗಿ. ನಿಮ್ಮದು ಆಮೇಲೆ ನೋಡ್ಕೊಳ್ಳಿ ನಿಮ್ಮ ಸ್ವಾರ್ಥದ ವಿಚಾರದಲ್ಲಿ. ಇಬ್ಬರು ಅದನ್ನೇ ಮಾಡ್ಕೊಂಡು ಕೂತಿದ್ದೀರಾ. ಏನಾದರೂ ಹೇಳಿದ್ರೆ ಹಿಂದಿನ ತೆಗೆದು ನೋಡ್ಕೊಳ್ಳಿ, ಅವ್ರ ಟೈಮಲ್ಲಿ ಆಗಿಲ್ವಾ, ಇವ್ರ ಟೈಮಲ್ಲಿ ಆಗಿಲ್ವಾ. ಅಲ್ಲಿ ಅಷ್ಟೊತ್ತಿಗೆ ಕರ್ನಾಟಕಕ್ಕೂ ಬಿಹಾರ ರೀತಿಯಲ್ಲಿ ಇಟ್ಬಿಡಿ ಕಪ್ಪು ಚುಕ್ಕೆಯನ್ನು. ಅದಾಗಬಾರ್ದು ಅಂತ ನಾವು ಬಯಸ್ತಾ ಇದ್ದೀವಿ, ನೀವು ಅದನ್ನೇ ಮಾಡ್ಕೊಂಡು ಓಡಾಡಿ. ಇಷ್ಟೆಲ್ಲ ಸೀನಿಯರ್ಸ್ ಇದ್ದೀರಾ, ಯೋಚನೆ ಮಾಡೋಕ್ಕಾಗಲ್ವಾ? ಇನ್ನು ಮಹಾರಾಷ್ಟ್ರದಲ್ವಾ, ದುಷ್ಕರ್ಮಿಯಿಂದ ಚಾಕುರಿತಕ್ಕೆ ಒಳಗಾಗಿ 5 ಗಂಟೆಯಲ್ಲಿ 3 ಸರ್ಜರಿಗೆ ಒಳಗಾಗಿರುವ ನಟ ಸೈಫ್ ಅಲಿ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆ. ಸರ್ಜರಿ ನಡೆದ ಒಂದೇ ದಿನದಲ್ಲಿ ಅವರು ಅಚ್ಚರಿಯ ರೀತಿಯಲ್ಲಿ ಚೇತರಿಸಿಕೊಂಡಿದ್ದು ಅವರನ್ನು ಐಸಿಯುನಿಂದ ಸ್ಪೆಷಲ್ ರೂಮ್ಗೆ ಶಿಫ್ಟ್ ಮಾಡಿದ್ದಾರೆ. ಸೈಫ್ ಅಲಿ ಖಾನ್ ಮಾತನಾಡಲು ಓಡಾಡುವಷ್ಟು ಶಕ್ತರಾಗಿದ್ದಾರೆ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಸೈಫ್ ದೇಹದಲ್ಲಿದ್ದ 2.5 ಇಂಚಿನ ಚಾಕುವಿನ ಚೂರನ್ನು ಕೂಡ ಹೊರಕ್ಕೆ ತೆಗೆದಿದ್ದಾರೆ. ಇನ್ಫೆಕ್ಷನ್ ಸಾಧ್ಯತೆ ಹಿನ್ನೆಲೆಯಲ್ಲಿ ಕೆಲ ದಿನಗಳ ಬಳಿಕ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಈ ಮಧ್ಯೆ ಪ್ರಕರಣದ ತನಿಖೆ ತೀವ್ರಗೊಂಡಿದ್ದು ಓರ್ವ ಶಂಕಿತನನ್ನ ಪೊಲೀಸರು ವಶಕ್ಕೆ ಪಡೆದು ಬಾಂದ್ರಾ ಠಾಣೆಯಲ್ಲಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಪೊಲೀಸರು ದಾಳಿಕೋರನ ಫೋಟೋ ರಿಲೀಸ್ ಮಾಡಿದ್ದಾರೆ. ಆತ ನಟ ಶಾರುಖ್ ಮನೆಗೂ ನುಗ್ಗಲು ಯತ್ನಿಸಿದ್ದ ಎನ್ನುವುದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಈ ಮಧ್ಯೆ ದಾಳಿಕೋರನ ಎಂಟ್ರಿ ಕೊಡುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮಧ್ಯರಾತ್ರಿ 1:37ಕ್ಕೆ ಮೆಟ್ಟಿಲು ಹತ್ತುವ ದುಷ್ಕರ್ಮಿ 2:33ಕ್ಕೆ ಮೆಟ್ಟಿಲು ಇಳಿತಾನೆ. ಅಂದಹಾಗೆ ಈ 56 ನಿಮಿಷಗಳ ಅವಧಿಯಲ್ಲಿ ಏನೆಲ್ಲ ಆಯ್ತು ನೋಡೋಣ. ಏನಾಯ್ತು ಹಾಗಿದ್ದಾಗ ಈ 56 ನಿಮಿಷ? 6 ನಿಮಿಷಕ್ಕಂತೂ ಮಂಗಳೂರಲ್ಲಿ ಆಗೋಗ್ಬಿಡ್ತಿಲ್ಲ. 56 ನಿಮಿಷ. ರಾತ್ರಿ 1:37ಕ್ಕೆ ಅಪಾರ್ಟ್ಮೆಂಟ್ ಮೆಟ್ಟಿಲು ಹತ್ತುವಂಥ ದುಷ್ಕರ್ಮಿಯ ವಿಡಿಯೋ ಕೂಡ ಲಭ್ಯವಾಗುತ್ತೆ. ಸೈಫ್ ಮನೆಗೆ ಬಾತ್ರೂಮ್ನ ವೆಂಟಿಲೇಟರ್ ಮೂಲಕವಾಗಿ ಎಂಟ್ರಿ ಕೊಡ್ತಾನೆ. ಇದು ಎಷ್ಟು ದೊಡ್ಡದಿರಬೇಕಪ್ಪ ವೆಂಟಿಲೇಟರ್. ಬಾತ್ರೂಮ್ನಿಂದ ನೇರವಾಗಿ ಸೈಫ್ ಪುತ್ರನ ಕೊಠಡಿಗೆ ಲಗ್ಗೆ ಇಡ್ತಾನೆ. ಪುತ್ರನ ವಿಚಾರದಲ್ಲಿ ಯಾಕೆ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ? ನಂಗೆ ಬಹಳ ಇಂಟ್ರೆಸ್ಟಿಂಗ್ ಕಾಣಿಸುತ್ತೆ ಅದು. ಕತ್ತಲಿದ್ದ ಕಾರಣ ಮೊದಲಿಗೆ ಕರೀನಾ ಅಂತ ಆಯಾ ಭಾವಿಸ್ತಾಳೆ. ಹಿಂಗೆ ಅವನ ರೂಮಿಗೆ ಎಂಟ್ರಿ ಕೊಟ್ರೆ ಓಕೆ. ಬಳಿಕ ಅಪರಿಚಿತ ಅಂತ ಗೊತ್ತಾಗಿ ಆಯಾ ಫಿಲಿಪ್ ಅಂತ ಹೇಳಿ ಅರಚ್ತಾಳಂತೆ, ಕಿರ್ಚ್ತಾರಲ್ಲಿ. ತಕ್ಷಣವೇ ಆಯಾ ಫಿಲಿಪ್ ಮೇಲೆ ದುಷ್ಕರ್ಮಿ ದಾಳಿಯನ್ನ ಮಾಡ್ತಾರೆ. ಈ ದಾಳಿಯನ್ನ ಮಾಡಿದಂಥ ಸಂದರ್ಭದಲ್ಲಿ ಪ್ರತಿರೋಧವನ್ನ ತೋರಿ ಜೋರಾಗಿ ಆಯಾ ಫಿಲಿಪ್ ಅರ್ಚಿಕೊಳ್ತಾರೆ. ಆಗ ಸೈಫ್ ಎಂಟ್ರಿ ಕೊಡ್ತಾರೆ. ಸೈಫ್ ಅಲಿ ಖಾನ್ ಮಗ ಎಲ್ಲಿ? ಆ ಸಂದರ್ಭದಲ್ಲೂ 1 ಕೋಟಿ ಹಣ ಕೊಡದಿದ್ರೆ ಆಯಾಳನ್ನ ಕೊಲ್ಲೋದಾಗಿ ಬೆದರಿಕೆಯನ್ನ ಹಾಕ್ತಾನಂತೆ. ಉದ್ದೇಶ ಕಳ್ಳತನನೇನಾ ಅಥವಾ ಬೇರೆ ಏನಾದರೂ ಇತ್ತಾ? ಧೈರ್ಯವಾಗಿ ದುಷ್ಕರ್ಮಿಯ ಮೇಲೆ ಸೈಫ್ ಮುಗಿ ಬೀಳ್ತಾರೆ. ಆಗ ಈ ಚಾಕು ಚುಚ್ತಾನೆ. ಆಯಾ ರಕ್ಷಣೆಗೆ ಯತ್ನಿಸುವ ವೇಳೆ ಸೈಫ್ ಮೇಲೆ ದುಷ್ಕರ್ಮಿ ದಾಳಿಯನ್ನ ಮಾಡ್ತಾನೆ. ಸೊ ಆ ಸಂದರ್ಭದಲ್ಲೇನೆ 6 ಕಡೆಗೆ ಚೂರಿಯಿಂದ ಇರಿದು ದುಷ್ಕರ್ಮಿ ಎಸ್ಕೇಪ್ ಆಗ್ತಾನೆ. ಆ ಚಾಕು ಮುಂದಿನ ಚೂರಿ ಏನಿದೆ ಚೂಪಾದು ಅದು ಮುರಿದಿರೋ ಕಾರಣಕ್ಕೇ ಹೋದ್ನ ಅಥವಾ ಇನ್ನೂ ದಾಳಿ ಮಾಡೋ ಇಂಟ್ರೆಸ್ಟ್ ಇತ್ತ ಅವನಿಗೆ ಗೊತ್ತಿಲ್ಲ. ರಾತ್ರಿ 2:33 ಅಪಾರ್ಟ್ಮೆಂಟಿಂದ ಮೆಟ್ಲು ಇಳಿಯುವಂಥ ದೃಶ್ಯ ಕೂಡ ಲಭ್ಯವಾಗಿದೆ ಈ ದುಷ್ಕರ್ಮಿ. ಬಟ್ ಯಾರು ಏನು ಅಂತ ಇನ್ನೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ನೋಡೋಣ ಎಲ್ಲಿಗೆ ಹೋಗುತ್ತೆ, ಏನಾಗುತ್ತೆ ಅಂತ ಹೇಳಿ. ಕಾರಣ ಇದ್ರ ಮಾಹಿತಿ ಇನ್ನೊಂದು ಬರ್ತಾ ಇತ್ತು. ಇಲ್ಲಿಗೆ ಬರೋಕ್ಕಿಂತ ಮುಂಚಿತವಾಗಿ ಅವನು ಶಾರುಖ್ ಖಾನ್ ಮನೆ ಮುಂದೆ ಓಡಾಡಿರುವಂತ ದೃಶ್ಯಗಳು ಕೂಡ ಅಲ್ಲಿ ಸುಮಾರು ದಿನಗಳಿಂದ ಓಡಾಡಿರುವಂತ ದೃಶ್ಯಗಳು ಕೂಡ ಲಭ್ಯವಾಗಿದೆ ಅಂತೇಳಿ. ಇಂಟೆನ್ಷನ್ ಏನು ಕ್ಲಿಯರ್ ಆಗಿ ಗೊತ್ತಾಗಬೇಕು. ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಗೊತ್ತಾಗುತ್ತೆ ಇವತ್ತಲ್ಲ ನಾಳೆ.